ನಮಸ್ಕಾರ ವೀಕ್ಷಕರೇ, ವಿ ಮೋಟಿವ್ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಕಾಲಿಗೆ ಒಂದು ಹನಿ ನೀರು ಹತ್ತದೆ ಸಮುದ್ರವನ್ನು ದಾಟಿಬಿಡ್ಬೋದು, ಆದರೆ ಕಣ್ಣಲ್ಲಿ ಒಂದು ಹನಿ ನೀರು ಬರದೆ ಜೀವನ ಸಾಗರವನ್ನು ದಾಟಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಹಿರಿಯರು ಹೇಳಿದ ಮಾತು. ಸ್ನೇಹಿತರೆ, ನಾವು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಸೋಲನ್ನು ನೋಡಿರ್ತೀವಿ, ನಂಬಿದವರು ಕೈ ಕೊಟ್ಟಿದ್ದನ್ನು ನೋಡಿರ್ತೀವಿ, ಸುಳ್ಳುಗಾರರನ್ನು ನೋಡಿರ್ತೀವಿ, ನಂಬಿಸಿ ಮೋಸ ಮಾಡಿದವರನ್ನ ನೋಡಿರ್ತೀವಿ. ಆದರೆ ಇವುಗಳೊಂದಿಗೆ ಹೋರಾಡ್ತಾ ನಾವು ಕೆಲವು ಬಾರಿ ಡಿಪ್ರೆಷನ್ಗೂ ಹೋಗ್ಬಿಡ್ತೀವಿ. ಯಾರಿಗೆ ಬೇಕು ಈ ಜೀವನ? ಯಾಕಾಗಿ ನಾನು ಬದುಕಬೇಕು ಅಂಥೇಳಿ ಯೋಚನೆಯನ್ನು ಮಾಡ್ತಾ ಇರ್ತೀವಿ. ಹಾಗೆ ಭಾವಿಸೋ ನಿಮಗೆ, ಹಾಗೆ ಚಿಂತೆ ಮಾಡುವ ನಿಮಗೆ ಒಂದು ಕಥೆಯನ್ನು ಇವತ್ತು ನಾನು ನಿಮಗೆ ಹೇಳಲೇಬೇಕು. ಅದು ಯಮರಾಯನಿಗೆ ಸವಾಲು ಹಾಕಿ ಗೆದ್ದ ಹೆಣ್ಣು ಮಗಳ ಕಥೆ. ಮಗಳಿಗಾಗಿ ತನ್ನನ್ನೇ ಮರೆತು ಬದುಕಿಬಿಟ್ಟ ದೇವರನ್ನು ಮೀರಿಸಿದ ಅಪ್ಪನ ಕಥೆ. ನೊಂದವರಿಗೆ, ಅಸಹಾಯಕರಿಗೆ, ಬದುಕಿನಲ್ಲಿ ಭರವಸೆಯನ್ನೇ ಕಳೆದುಕೊಂಡವರಿಗೆ, ಆತ್ಮಹತ್ಯೆಯಂಥ ಹೇಯ ಕೃತ್ಯಕ್ಕೆ ಮುಂದಾಗುವವರಿಗೆ ಪಾಠ ಆಗುವಂಥ ಕಥೆ. ಸ್ನೇಹಿತರೆ, ಈ ಕಥೆಯ ಕಥಾನಾಯಕಿಯ ಹೆಸರು ಜಾಕ್ವೆಲಿನ್ ಸುವರಿಡೋ ಗಾರ್ಸಿಯಾ ಅಂತ. ಈಕೆ ಸ್ಪೇನ್ ದೇಶದ ಅಮೆಂಡೋ ರೋಸಾಲನಿಯಾ ದಂಪತಿಯ ಒಬ್ಬಳೇ ಮಗಳು. ಅಮೆಂಡೋಗೆ ದೊಡ್ಡದೊಂದು ಫ್ಯಾಕ್ಟ್ರಿ ಇತ್ತು. ತನ್ನ ನಂತರ ಮಗಳು ಫ್ಯಾಕ್ಟ್ರಿ ನೋಡಿಕೊಳ್ಳಲಿ ಅಂತ ಅಪ್ಪ ಇಷ್ಟಪಟ್ಟಿದ್ದ. ಅದೇ ಕಾರಣದಿಂದ ಅವಳನ್ನು ಎಂಜಿನಿಯರಿಂಗ್ ಓದಿಸುತ್ತಿದ್ದ. ಎಲ್ಲ ಶ್ರೀಮಂತರ ಮನೆಯ ಮಕ್ಕಳ ಥರಾನೇ ಜಾಕ್ವೆಲಿನ್ ಕೂಡ ಸಖತ್ ಸುಂದರಿಯಾಗಿದ್ಲು. ಅವಳು ಕಾಲೇಜಿಗೆ ಬಂದ ದಿನವೇ ಒಬ್ಬ ಸುರಸುಂದರಾಂಗ ಅವಳಿಗೆ ಗುಲಾಬಿ ಹೂ ಕೊಟ್ಟ. ಒಂದೆರಡೇ ತಿಂಗಳಲ್ಲಿ ಅವರ ಲವ್ ಪಾಸಾಯಿತು. ಅವಳು ಅಪ್ಪನಿಗೆ ಎಲ್ಲವನ್ನ ಹೇಳಿಕೊಂಡ್ಳು. ಆ ವೇಳೆಗೆ ಅದೇಕೋ ಏನೋ ಅಮೆಂಡೋ ಮತ್ತು ರೊಸಾಲಿನಾ ದಾಂಪತ್ಯದಲ್ಲಿ ಒಡಕು ಕಾಣಿಸ್ಕೊಳ್ತು. ರೊಸಾಲಿನಾ ಗಂಡನಿಗೆ ಗುಡ್ ಬೈ ಹೇಳಿ ಹೋಗಿಯೇ ಬಿಟ್ಟಳು. ಮಗಳ ಪ್ರೇಮದ ಕಥೆಯನ್ನು ಕೇಳಿದ ಅಮೆಂಡೋ ತನ್ನ ಸಂಕಟವನ್ನು ಒಂದೆರಡೇ ಮಾತುಗಳಲ್ಲಿ ಹೇಳಿಕೊಂಡ. ನಂತರ ನಿನ್ನ ಬಾಯ್ ಫ್ರೆಂಡ್ಗೆ ಕೇಳಿದೆ ಅಂತ ಹೇಳು ಮಗಳೇ, ನಿಮ್ಮ ಮದುವೆಗೆ ನಾನು ಒಪ್ಕೊಂಡಿದ್ದೀನಿ ಅಂತಾನು ಹೇಳು ಅಂದ. ಈ ಖುಷಿಯಲ್ಲೇ ಅವಳು ಗೆಳತಿಯೊಬ್ಬಳ ಬರ್ತ್ಡೇ ಪಾರ್ಟಿಗೆ ಹೋದಳು. ಅವತ್ತು ಸೆಪ್ಟೆಂಬರ್ 19, 1999. ಪಾರ್ಟಿ ಮುಗಿಸಿದಾಗ ರಾತ್ರಿ 10:30. ಆದಷ್ಟು ಬೇಗ ಹಾಸ್ಟೆಲ್ ತಲುಪಿಕೊಳ್ಳೋಣ ಎಂಬ ಅವಸರದಲ್ಲೇ ಗೆಳತಿಯರ ಹಿಂಡಿನೊಂದಿಗೆ ಕಾರು ಹತ್ತಿದ್ಲು ಜಾಕ್ವೆಲಿನ್. ಎಲ್ಲರೂ ಹರಟಿಕೊಂಡು ಹಾಡು ಹೇಳಿಕೊಂಡೇ ಬರುತ್ತಿದ್ದಾಗಲೇ ಎದುರಿನಿಂದ ವಿಮಾನದ ವೇಗದಲ್ಲಿ ಬಂದ ಕಾರೊಂದು ಜಾಕ್ವೆಲಿನ್ ಇದ್ದ ಕಾರಿಗೆ ಡಿಕ್ಕಿ ಹೊಡೆದುಬಿಡ್ತು. ಡಿಕ್ಕಿ ಹೊಡೆಸಿದ ಕಾರಿನಲ್ಲಿದ್ದ ಎಲ್ಲರೂ ಕುಡಿದಿದ್ರು. ಡಿಕ್ಕಿಯ ರಭಸ ಹೇಗಿತ್ತು ಅಂದರೆ, ಜಾಕ್ವೆಲಿನ್ ಜೊತೆಗಿದ್ದ 5 ಗೆಳತಿಯರು ಕೆಲವೇ ನಿಮಿಷಗಳಲ್ಲಿ ಸುಟ್ಟು ಕರಕಲಾಗಿದ್ರು. ಸುದ್ದಿ ತಿಳಿದ ತಕ್ಷಣವೇ ಆಂಬ್ಯುಲೆನ್ಸ್ ಧಾವಿಸಿ ಬಂತು. ಕಾರೊಳಗಿದ್ದ ಹುಡುಗಿಯರ ಶವವನ್ನು ಸ್ಟ್ರೆಚರ್ನಲ್ಲಿ ಹಾಕಿಕೊಂಡು ಹೋಗಲು ಬಂದ ಸಿಬ್ಬಂದಿ ಜಾಕ್ವೆಲಿನ್ಗಳನ್ನು ಕಂಡು ನಂಬಲಾಗದೆ ಉದ್ಗರಿಸಿದರು. ಭಗವಂತ, ಈ ಹುಡುಗಿ ಇನ್ನೂ ಉಸಿರಾಡ್ತಾ ಇದ್ದಾಳೆ, ಇನ್ನೂ ಬದುಕಿದ್ದಾಳೆ. ಆದರೆ ಆಕೆ ಜಾಸ್ತಿ ಹೊತ್ತು ಬದುಕೋದಿಲ್ಲ ಅನ್ನಿಸ್ತು. ನಂತರ ವೈದ್ಯರು ತಡ ಮಾಡಲಿಲ್ಲ. ತಕ್ಷಣವೇ ಅಮೆಂಡೋಗೆ ಸುದ್ದಿ ಮುಟ್ಟಿಸಿದರು. ಆತ ಮಿಂಚಿನ ವೇಗದಲ್ಲಿ ಓಡಿ ಬಂದ. ಮಗಳು ICUವಿನಲ್ಲಿ ಕ್ಷಣಕ್ಕೂ ಸಾವಿನ ಜೊತೆ ಹೋರಾಡ್ತಾ ಇದ್ದಾಳೆ ಎಂಬುದು ಕೆಲವೇ ಕ್ಷಣಗಳಲ್ಲಿ ಅವನಿಗೆ ಅರ್ಥವಾಗಿ ಹೋಯಿತು. ಇದು ಅಳುವ ಕ್ಷಣವಲ್ಲ ಎಂದುಕೊಂಡು ತನ್ನನ್ನು ತಾನೇ ನಿಗ್ರಹಿಸಿಕೊಂಡ. ನಂತರ ವೈದ್ಯರ ಬಳಿ ಹೋಗಿ ಕೇಳಿಕೊಂಡ, ಡಾಕ್ಟರ್, ದುಡ್ಡಿನ ಮುಖ ನೋಡಬೇಡಿ, ಅದೆಷ್ಟೇ ಖರ್ಚಾದರೂ ನನ್ನ ಮಗಳನ್ನು ಉಳಿಸಿಕೊಡಿ ಪ್ಲೀಸ್ ಎಂದು ಪರಿಪರಿಯಾಗಿ ವೈದ್ಯರನ್ನ ಬೇಡಿಕೊಂಡ. ವೈದ್ಯರು ಅಮೆಂಡೋನನ್ನೇ ಒಮ್ಮೆ ಅನುಕಂಪದಿಂದ ನೋಡುತ್ತಾ ಒಂದು ಮೂಲೆಗೆ ಕರೆದುಕೊಂಡು ಹೋಗಿ ಹೇಳಿದರು, ಸರ್, ನಿಮ್ಮ ಸಂಕಟ, ನಿಮ್ಮ ಸೆಂಟಿಮೆಂಟ್ ಅರ್ಥವಾಗುತ್ತೆ, ಆದರೆ ನಾನು ಹೇಳ್ತಿರೋದನ್ನು ಪೂರ್ತಿಯಾಗಿ ಕೇಳಿ. ನಿಮ್ಮ ಮಗಳು 95% ಭಾಗ ಸುಟ್ಟು ಹೋಗಿದ್ದಾಳೆ. ಆಕೆಯ ಕಣ್ಣು, ಕಿವಿ, ತಲೆಗೂದಲು, ತುಟಿ, ಕೆನ್ನೆ ಹಾಗೂ ಬೆರಳು ಸಂಪೂರ್ಣವಾಗಿ ಸುಟ್ಟು ಹೋಗಿವೆ. ಒಂದು ಕಿವಿ, ಒಂದು ಕಣ್ಣು ಮಾತ್ರ ಪರವಾಗಿಲ್ಲ ಅನ್ನುವಂತಿವೆ. ಅವು ಕೂಡ ಯಾವ ಕ್ಷಣದಲ್ಲಾದರೂ ಹಾಳಾಗಬಹುದು. ಮೂಗಿನ 2 ಹೊಳ್ಳೆಗಳು ಸುಟ್ಟು ಹೋಗಿವೆ. ಬೆರಳುಗಳೆಲ್ಲ ಸುಟ್ಟು ಹೋಗಿರುವುದರಿಂದ ಗಾಯವಾಗಿ ಅಲ್ಲಿ ಕೀವು ತುಂಬಿಕೊಂಡಿದೆ. ಅದೇ ಕಾರಣದಿಂದ ಮುಂಗೈಗಳನ್ನು ಕತ್ತರಿಸಬೇಕಿದೆ. ಕಾಲ್ಬೆರಳುಗಳ ಗತಿ ಕೂಡ ಹಾಗೆ ಅನಿಸುತ್ತೆ. ಮುಖದ ಕಥೆ ಹೇಳೋದು ಬೇಡ, ವೈದ್ಯರಾಗಿ ನಮಗೆ ಸುಮ್ಮನೆ 2 ಸೆಕೆಂಡ್ ನೋಡೋದಕ್ಕೂ ಅಸಹ್ಯ ಆಗ್ತಿದೆ. ಚರ್ಮ ಸುಟ್ಟಿದೆ. ಅದೇ ಕಾರಣಕ್ಕೆ ಮೇಲಿಂದ ಮೇಲೆ ಗಾಯಕ್ಕೆ ಕೀವು ತುಂಬಿಕೊಳ್ತಾ ಇದೆ. ಅಂಥ ಮಗಳ ಜೊತೆ ಬದುಕಿದ್ರೆ ಇನ್ಫೆಕ್ಷನ್ ಆಗಿ ನಿಮಗೂ ರೋಗ ಬರಬಹುದು. ಹಾಗಾಗಿ ಮಗಳ ಬಗ್ಗೆ ಆಸೆ ಇಟ್ಕೋಬೇಡಿ, ಅವಳು ಸತ್ತು ಹೋಗಿದ್ದಾಳೆ ಅಂದ್ಕೊಂಡ್ಬಿಡಿ ಅಂದ್ರು ವೈದ್ಯರು.
ವೈದ್ಯರು ಹೇಳಿದ್ದನ್ನೆಲ್ಲ ತಾಳ್ಮೆಯಿಂದ ಕೇಳಿಸಿಕೊಂಡ ಅಮೆಂಡೋ ಕಡೆಗೊಮ್ಮೆ, ಡಾಕ್ಟ್ರೇ, ಒಂದು ವೇಳೆ ಆಕೆ ನಿಮ್ಮ ಮಗಳೇ ಆಗಿದ್ರೆ ಆಗ್ಲೂ ಹೀಗೆ ಅಂತಿದ್ರಾ ಅಂದುಬಿಟ್ಟ. ಆಗ ವೈದ್ಯರು ತಕ್ಷಣವೇ ಕಣ್ಣೊರೆಸಿಕೊಂಡು, ಸಾರಿ ಸರ್, ಐ ಆಮ್ ವೆರಿ ವೆರಿ ಸಾರಿ ಸರ್. ಓಕೆ, ಈಗ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ. ನಿಮ್ಮ ಮಗಳನ್ನು ಉಳಿಸಿಕೊಳ್ಳೋಣ. ಆದರೆ ಇಲ್ಲಿ ದುಬಾರಿ ಚಿಕಿತ್ಸೆ ನಡೆಸುವುದು ಕಷ್ಟ. ಅಮೆರಿಕದ ಟಾಕ್ಸಸ್ನಲ್ಲಿ ಆಕೆಗೆ ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ ಅಂದರು. ಮರುದಿನವೇ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಮಗಳನ್ನ ಟಾಕ್ಸಾಸ್ನ ಆಸ್ಪತ್ರೆಗೆ ಅಮೆಂಡೋ ಕರೆ ತಂದೇ ಬಿಟ್ಟ. ಸಾವಿನೊಂದಿಗೆ ಜಾಕ್ವೆಲಿನ್ಳ ಹೋರಾಟ ಶುರುವಾಗಿದ್ದೇ ಆಗ. ಅಮ್ಮ ಇಲ್ಲದ ಮಕ್ಕಳಿಗೆ ಅಪ್ಪನೇ ಅಮ್ಮನಾಗ್ತಾನೆ ಎಂಬ ಮಾತಿದೆ. ಜಾಕ್ವೆಲಿನ್ಳ ವಿಷಯದಲ್ಲೂ ಹಾಗೇ ಆಯಿತು. ಅಮೆಂಡೋ ಮಗಳನ್ನ ಕ್ಷಣ ಕ್ಷಣವೂ ಬಿಡದೆ ಕಾಯ್ದು ಬಿಟ್ಟ. 1999ರಿಂದ 2002ರವರೆಗೆ ಅಖಂಡ 3 ವರ್ಷಗಳ ಕಾಲ ಆಸ್ಪತ್ರೆಯಲ್ಲಿದ್ದಳಲ್ಲ. ಆ ಅವಧಿಯಲ್ಲಿ ಒಂದಲ್ಲ ಎರಡಲ್ಲ, ಒಟ್ಟು 48 ಆಪರೇಷನ್ಗಳಾದವು. ಜಾಕ್ವೆಲಿನ್ ದೇಹದ ಮೇಲೆ ಪ್ರತಿಯೊಂದು ಬಾರಿಯೂ ಏನೇ ಹೆಚ್ಚು ಕಡಿಮೆಯಾದರೂ, ರೋಗಿಯ ಪ್ರಾಣಕ್ಕೆ ಅಪಾಯವಾದರೂ ಅದಕ್ಕೆ ನಾನೇ ಜವಾಬ್ದಾರ ಎಂದು ಅಮೆಂಡೋ ಪತ್ರ ಬರೆದು ಕೊಡುತ್ತಿದ್ದ. ಟಾಕ್ಸಾಸ್ನಲ್ಲಿ ಸ್ಪ್ಯಾನಿಷ್ ಭಾಷೆಯಲ್ಲಿ ವ್ಯವಹರಿಸುವುದು ಕಷ್ಟ ಎನಿಸಿದಾಗ ಈ ಅಮೆಂಡೋ ಶ್ರದ್ಧೆಯಿಂದಲೇ ಕೆಲವೇ ದಿನಗಳಲ್ಲಿ ಇಂಗ್ಲಿಷ್ ಕಲಿತು ಬಿಟ್ಟ. ದಿನಕ್ಕೆ 24 ಗಂಟೆಯ ಅವಧಿಯಲ್ಲಿ ತಲಾ 2 ಗಂಟೆಗೆ ಒಂದು ಬಾರಿ ಜಾಕ್ವೆಲಿನ್ಗೆ ಐ ಡ್ರಾಪ್ಸ್ ಮತ್ತು ಏರ್ ಡ್ರಾಪ್ಸ್ ಹಾಕಬೇಕಿತ್ತು. ಆ ಕೆಲಸವನ್ನ ಅಮೆಂಡೋ ಇನ್ನಿಲ್ಲದ ಶ್ರದ್ಧೆಯಿಂದ ಮಾಡಿದ. ರಾತ್ರಿಯ ವೇಳೆ ಸುಟ್ಟ ಗಾಯಗಳಿಂದ ಬರುತ್ತಿದ್ದ ವಾಸನೆಯಿಂದ ಅದೆಷ್ಟೋ ಬಾರಿ ತಲೆ ಸುತ್ತು ಬಂದು ಬಿದ್ದ. ಆದರೂ ಸಹ ಅಸಹ್ಯ ಪಡದೆ ಮಗಳ ಮುಂದೆ ಒಂದು ಚೇರ್ ಹಾಕಿಕೊಂಡೇ ಕೂತು ಬಿಡುತ್ತಿದ್ದ. ಪ್ರತಿ 2 ಗಂಟೆಗೊಮ್ಮೆ ಡ್ರಿಪ್ಸ್ ಬದಲಿಸುತ್ತಿದ್ದ, ಐ ಡ್ರಾಪ್ಸ್ ಹಾಕುತ್ತಿದ್ದ. ಮಗಳು ಒಂದೇ ಕಣ್ಣಲ್ಲಿ ಹಾಗೆ ಸುಮ್ಮನೆ ನೋಡಿದರೆ ಹೆದರಬೇಡ, ನಾನಿದ್ದೇನೆ ಎನ್ನುತ್ತಿದ್ದ ಅಮೆಂಡೋ. ಅಮೆಂಡೋನ ಈ ಶ್ರದ್ಧೆ ಟಾಕ್ಸಸ್ನ ವೈದ್ಯರ ಕಣ್ತರಿಸಿತು. ಅದುವರೆಗೂ ಸುಟ್ಟಗಾಯದ ಹುಡುಗಿ ಎಂದು ತಾತ್ಸಾರ ಮಾಡುತ್ತಿದ್ದವರೆಲ್ಲ ಜಾಕ್ವೆಲಿನ್ಳ ಬಗ್ಗೆ ವಿಶೇಷ ಕಾಳಜಿ ತೆಗೆದುಕೊಂಡರು. ಜಾಕ್ವೆಲಿನ್ಗೆ ಬೆಡ್ಶೀಟ್ ಹೊದಿಸಲು ಹಿಂಜರಿಯುತ್ತಿದ್ದ ನರ್ಸ್ಗಳು ತಾವಾಗಿಯೇ ಸೇವೆಗೆ ಬಂದರು. ಮಗಳು ತೊದಲಿಸಿಕೊಂಡು ಮಾತನಾಡಲು ಶುರು ಮಾಡಿದಾಗ ಈ ಅಮೆಂಡೋ ಹಠಕ್ಕೆ ಬಿದ್ದು ಅವಳಿಗೂ ಇಂಗ್ಲಿಷ್ ಕಲಿಸಿಬಿಟ್ಟ. ಆನಂತರ, ನೋಡು ಮಗಳೇ, ನಿನಗೀಗ ಕೈ ಕಾಲಿನ ಬೆರಳುಗಳಿಲ್ಲ, ಮೂಗು ಕಿವಿ ಕಣ್ಣು ಯಾವುದೂ ಸರಿಯಾಗಿಲ್ಲ, ಬೆನ್ನ ಹಿಂದೆ ಇಳಿ ಬೀಳುತ್ತಿದ್ದ ಜಡೆಯಿಲ್ಲ, ಗೋಧಿ ಬಣ್ಣದ ಮೈಕಾಂತಿ ಎಂದೆಂದಿಗೂ ಮರಳಿ ಸಿಗೋದಿಲ್ಲ. ಆದರೆ ಮಗಳೇ, ನಿನ್ನೊಂದಿಗೆ ನಾನಿರ್ತೀನಿ. ಈ ಮೊದಲು ಇಷ್ಟಪಡ್ತಿದ್ದೆ ನೋಡು, ಅದಕ್ಕಿಂತ 2 ಪಟ್ಟು ಜಾಸ್ತಿ ಇಷ್ಟಪಡ್ತೀನಿ. ಐ ಲವ್ ಯು ಟಿಲ್ ಮೈ ಡೆತ್ ಅಂದುಬಿಟ್ಟ. ಈ ವೇಳೆಗೆ ಜಾಕ್ವೆಲಿನ್ಗೂ ಅರ್ಥವಾಗಿತ್ತು. ಅಮೆಂಡೋನ ಸಾಹಸದ ಬಗ್ಗೆ ವೈದ್ಯರೆಲ್ಲ ಹೇಳುತ್ತಿದ್ದರಲ್ಲ, ಆಗೆಲ್ಲ ಅವಳಿಗೆ ಸಂಕಟವಾಗುತ್ತಿತ್ತು. ಅಳಲು ಕಣ್ತುಂಬಿಕೊಂಡರೆ ಸಾಕು, ವೈದ್ಯರು ಸರಬರನೆ ಬಂದು, ಅಳಬೇಡಮ್ಮ, ಸೆಪ್ಟಿಕ್ ಆಗಿ ಇರುವ ಕಣ್ಣು ಕೂಡ ಹಾಳಾಗಿ ಬಿಡುತ್ತೆ ಅನ್ನುತ್ತಿದ್ದರು. ಉಳಿದದ್ದು ಏನೇ ಇರಲಿ, ಅಪ್ಪನ ಪ್ರೀತಿಯನ್ನ ಪಡೆಯಲಿಕ್ಕಾದರೂ ನಾನು ಬದುಕಬೇಕು ಎಂದು ಅಂದುಕೊಂಡಳು ಜಾಕ್ವೆಲಿನ್. ಅದೇ ಕಾರಣದಿಂದ ಎಷ್ಟೇ ನೋವಾದರೂ ಹೇಳಿಕೊಳ್ಳದೆ ಎಲ್ಲವನ್ನೂ ಸಹಿಸಿಕೊಂಡಳು. ಅಖಂಡ 2 ವರ್ಷ ಆಸ್ಪತ್ರೆಯ ವಾರ್ಡ್ನಲ್ಲೇ ಅಟೆಂಡರ್ಗಿಂತ ಹೆಚ್ಚಾಗಿ ಅಲೆದಾಡಿ ತನ್ನ ಸೇವೆ ಮಾಡಿದ ಅಪ್ಪನನ್ನು ಕಂಡು ನಾನು ಯಾರಿಗೋ ಯಾವುದೋ ಜನ್ಮದಲ್ಲಿ ಅನ್ಯಾಯ ಮಾಡಿದ್ದೆ ಅನಿಸುತ್ತೆ. ಅದಕ್ಕೆ ದೇವರು ಇಂಥ ಶಿಕ್ಷೆ ಕೊಟ್ಟಿದ್ದಾನೆ ಅಲ್ವೇನಪ್ಪ ಅಂದುಬಿಟ್ಲು. ಅಮೆಂಡೋ ತಕ್ಷಣವೇ, ಚೆಛೆ, ಹಾಗಲ್ಲ ಕಂದ, ಹಿಂದೆ ಯಾವತ್ತೋ ನಾನು ಮಾಡಿದ ತಪ್ಪಿಗೆ ದೇವರು ಹೀಗೆ ಕಂದಾಯ ಕಟ್ಟಿಸಿಕೊಳ್ಳುತ್ತಾ ಇದ್ದಾನೆ. ನಿನ್ನ ಸೇವೆ ಮಾಡಿ ನನ್ನ ಪಾಪವೆಲ್ಲ ಕಳೆದು ಹೋಗ್ತಿದೆ ಅಂದ. ಈ ಅಪ್ಪ ಮಗಳ ಹೋರಾಟಕ್ಕೆ ಕಡೆಗೂ ಯಮರಾಜ ಸೋತು ಬಿಟ್ಟ. ಟೆಕ್ಸಾಸ್ನ ಆಸ್ಪತ್ರೆಯ ವೈದ್ಯರ ನಿರೀಕ್ಷೆಯನ್ನೇ ಉಲ್ಟಾ ಆಗಿಸಿ ಜಾಕ್ವೆಲಿನ್ ಬದುಕಿಬಿಟ್ಲು. ವೈದ್ಯರು ಜಾಕ್ವೆಲಿನ್ಳ ವಿಲ್ ಪವರ್ ಕಂಡು ಬೆರಗಾದರು. ಒಂದಲ್ಲ ಎರಡಲ್ಲ, 48 ಆಪರೇಷನ್ ಮಾಡಿಸಿಕೊಂಡ ನಂತರವೂ ಬದುಕಬಹುದು ಎಂಬುದಕ್ಕೆ ಜಾಕ್ವೆಲಿನ್ ಸಾಕ್ಷಿಯಾದಳು. ಈ ಎಲ್ಲ ವಿವರಗಳನ್ನು ಪತ್ರಿಕೆಯಲ್ಲಿ ಓದಿದ ಅಮೆಂಡೋನ ಹೆಂಡತಿ ರೊಸಾಲಿನಾ ಮರಳಿ ಅಮೆಂಡೋನ ಮನಕ್ಕೆ ಬಂದಳು. ಯಮನನ್ನೇ ಹೆದರಿಸಿ ಕಳಿಸಿದ ಜಾಕ್ವೆಲಿನ್ ಈಗ ಅಮೆಂಡೋ ಮಾರ್ಗದರ್ಶನದಲ್ಲಿ ಅದೇ ಮೋಟು ಕೈಗಳಿಂದ ಬರೆಯುತ್ತಿದ್ದಾಳೆ, ಕಾರು ಓಡಿಸುತ್ತಿದ್ದಾಳೆ, ತನ್ನ ಎಲ್ಲ ಕೆಲಸವನ್ನ ತಾನೇ ಮಾಡಿಕೊಳ್ತಾಳೆ. ಅಪ್ಪನ ಅಷ್ಟು ಆಸ್ತಿಯನ್ನ ಯಾವುದಾದ್ರೂ ಅನಾಥಾಶ್ರಮಕ್ಕೆ ದಾನ ಮಾಡ್ತೇನೆ ಅಂದಿದ್ದಾಳೆ. 4 ಕಾಸು ಸಿಕ್ಕರೂ ಸಾಕು, ದಾನ ಮಾಡಿ ಅಪ್ಪನಿಗೆ ಒಳ್ಳೆಯದಾಗಲಿ ದೇವರೇ ಎಂದು ಪ್ರಾರ್ಥಿಸುತ್ತಾಳೆ. ಈ ಅಮೆಂಡೋ ಆಗೆಲ್ಲ ಮಗಳ ಕೈ ಹಿಡಿದು ನೀನೇ ನನ್ನ ದೇವರು ಕಂದ ಅನ್ನುತ್ತಾನೆ. ಸ್ನೇಹಿತರೆ, ಈ ಕಥೆ ಯಾಕೆ ನಿಮಗೆ ಹೇಳಿದೆ ಅಂದರೆ ನೀವು ಯೋಚನೆ ಮಾಡಲೇಬೇಕು. 99% ಕುರೂಪವನ್ನು ಹೊಂದಿ ಬದುಕ್ತೀನಿ ಎನ್ನುತ್ತಿರುವ ಜಾಕ್ವೆಲಿನ್ಳ ಬದುಕು ನಮಗೆ ಆದರ್ಶವಾಗಬೇಕು. ಆಕೆಯ
ಛಲ ನಮಗೆ ಆದರ್ಶವಾಗಬೇಕು. ವಿಧಿಯಾಟದ ಮುಂದೆ ತಲೆಯನ್ನೇ ಭಾಗಿಸದೆ ಆಕೆ ಸಾವನ್ನೇ ಗೆದ್ದು ಬಂದು ಈಗ ಎಲ್ಲರಂತೆ ಬದುಕನ್ನ ಸಾಗಿಸ್ತಾ ಇದ್ದಾಳೆ. ತನಗೆ ಆಗಿರುವಂತಹ ಅಪಘಾತದಿಂದ ಸೋಲನ್ನ ಒಪ್ಪಿಕೊಳ್ಳದೆ ಬದುಕನ್ನ ಮತ್ತೆ ಗೆದ್ದು ಬಂದಿದ್ದಾಳೆ. ಸಣ್ಣ ಸಣ್ಣ ವಿಚಾರಕ್ಕೆ ಡಿಪ್ರೆಷನ್ಗೆ ಹೋಗಿ ಸಾವಿನ ಮಾತನಾಡುವ ನಮಗೆ ಈ ಜಾಕ್ವೆಲಿನ್ನ ಕಥೆ ಒಂದು ಆದರ್ಶವೇ ಸರಿ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಕಂಟೆಂಟ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಹೊಸದೊಂದು ಕಂಟೆಂಟ್ನೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.